ಕಾಂಗ್ರೆಸ್ನಲ್ಲಿ ಇದ್ದಂತಹ ಸಿದ್ಧಾಂತನೇ ಬೇರೆ, ಪಕ್ಷ ಸಿದ್ಧಾಂತ, ಬಿಜೆಪಿಯ ಪಕ್ಷ ಸಿದ್ಧಾಂತ ಮತ್ತು ಕಾಂಗ್ರೆಸ್ನ ಪಕ್ಷ ಸಿದ್ಧಾಂತಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದನ್ನ ಹೆಂಗೆ ಅಳವಡಿಸ್ಕೊಂಡ್ರಿ ನೀವು? ನೋಡಿ, ಒಳ್ಳೆ ಸಿದ್ಧಾಂತ ಇದ್ದಾಗ ಕೆಟ್ಟ ಸಿದ್ಧಾಂತಕ್ಕೆ ಯಾರಾದರೂ ಪರಿವರ್ತನೆ ಆದರೆ ಏನಪ್ಪ ಕಷ್ಟ ಇದು, ಹೆಂಗಿದನ್ನ ಅಂತ. ಆದರೆ ಕೆಟ್ಟ ಸಿದ್ಧಾಂತ ಇದ್ದಾಗ ಒಳ್ಳೆ ಸಿದ್ಧಾಂತಕ್ಕೆ ಬರೋದು ಬಹಳ ಸುಲಭ. ಕೆಟ್ಟದ್ದನ್ನೇ ಚಿಂತೆ ಮಾಡಿದವನಿಗೆ ಒಳ್ಳೇದು ಕಂಡಾಗ ಅಟ್ರಾಕ್ಟ್ ಆಗ್ತಾನೆ, ಅಳವಡಿಸ್ಕೊಂಡ್ಬಿಡ್ತಾನೆ ಬೇಗ. ಒಳ್ಳೆ ಸಿದ್ಧಾಂತ ಇದ್ದು ಕೆಟ್ಟ ಸಿದ್ಧಾಂತಕ್ಕೆ ಹೋದಾಗ ಏನಪ್ಪ ಅಲ್ಲೇನೇ ಹಿಂಗಿತ್ತು, ಒಳ್ಳೇದಿತ್ತು, ಇದೆಲ್ಲ ಕೆಟ್ಟದ್ದು ಮಾಡೋದು ಹೆಂಗೆ ನಾನು ಮೈಗೂಡಿಸ್ಕೊಳ್ಳೋದು ಇದನ್ನು ಅನ್ನೋ ಭಾವನೆ ಬಂದ್ಬಿಡ್ತದೆ. ಅದರಿಂದ ನಾನು ಇದ್ದಿದ್ದೇ ಕೆಟ್ಟ ಸಿದ್ಧಾಂತದಲ್ಲಿ ನನಗೆ ಒಳ್ಳೆ ಸಿದ್ಧಾಂತ ಕಂಡಾಗ ನನಗೇನು ಅನಿಸ್ಲೇ ಇಲ್ಲ. ಒಟ್ಟಾರೆ ಏನು ರಾಜಕೀಯ ಪಕ್ಷಗಳು ಅಂತಂದರೆ ಒಂದು ಅಧಿಕಾರವೇ ಇರಬೇಕು ಅನ್ನೋ ಸ್ಥಿತಿ, ಅದು ಕಾಂಗ್ರೆಸ್ನ ಸ್ಥಿತಿ. ಇಲ್ಲಿಗೆ ಬಂದಾಗ ಅಧಿಕಾರ ಏನು ಮುಖ್ಯನೇ ಅಲ್ಲ, ಅಧಿಕಾರವೇ ಮುಖ್ಯ ಅಲ್ಲ. ಆದರೆ ನಾವು ದೇಶ ಮೊದಲು, ವ್ಯವಸ್ಥೆ ಎಲ್ಲರನ್ನೂ ಸರಿದೂಗಿಸಿ ಹೋಗಬೇಕು. ಆದರೆ ಅದರ ಮಧ್ಯದಲ್ಲಿ ಅಧಿಕಾರಕ್ಕೂ ಬರಬೇಕು. ಈ ರೀತಿ ಇಟ್ಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಯಾರಿಗಾದರೂ ಪ್ರಿಯ ಆಗುತ್ತೆ. ಆದರೆ ಒಂದು ಏನೋ, ಈ ಬಾವಿಯ ಮೇಲ್ ನಿಂತು ಆಳನೇ ಗೊತ್ತಿಲ್ಲದೆ ಮಾತಾಡಬಾರ್ದು. ನಿಮ್ಗೆ ಆಳ ಗೊತ್ತಾಗಬೇಕಂತಂದ್ರೆ ಒಂದ್ಸಾರಿ ಇಳಿದು ನೋಡಬೇಕು, ಅಂದ್ರೆ ಪಕ್ಷಕ್ಕೆ ಬರಬೇಕು. ಯಾವುದೇ ಆಗಲಿ ಒಂದು ವ್ಯವಸ್ಥೆಯನ್ನ ನೀವು ಆಳಕ್ಕೋಗಿ ಅರಿತುಕೊಳ್ಳದೆ ಹೊರಗಡೆ ನಿಂತು ಮಾತಾಡ್ತೀರಾ, ಅದಕ್ಕೇನು ಬೆಲೆ ಇಲ್ಲ. ಈಗ ಯಾರೇ ಆಗಲಿ ಭಾರತೀಯ ಜನತಾ ಪಕ್ಷವನ್ನು ಕೆಟ್ಟದಾಗಿ ನೋಡ್ತಾರೆ, ಕೆಟ್ಟದಾಗಿ ಮಾತಾಡ್ತಾರೆ ಅಂದರೆ ಅವರಿಗೆ ಪಕ್ಷದ ಒಳಗಡೆಯ ಪಕ್ಷ ಸಿದ್ಧಾಂತ ಆಗಿರ್ಬೋದು, ನಡೆ ನುಡಿ ಏನೇ ಇರ್ಬೋದು, ನಡವಳಿಕೆಗಳ ಬಗ್ಗೆ ಅವರಿಗೆ ಅರಿವಿಲ್ಲದೆ ಮಾತಾಡ್ತಾರೆ. ಸೊ